ಮಕ್ಕಳಲ್ಲಿರುವ ಸುಪ್ತ ಪ್ರತಿಭೆಯನ್ನು ಅನಾವರಣಗೊಳಿಸುವುದೇ ಪ್ರತಿಭಾ ಕಾರಂಜಿ. ಕೈವಾರ ಹೋಬಳಿ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಗಳು ವಿವಿಧ ವೇಷಗಳು ಧರಿಸಿ ವೇದಿಕೆಗೆ ಬಂದ ಮಕ್ಕಳು. ಚಿಂತಾಮಣಿ ಮಕ್ಕಳಲ್ಲಿರುವ ಸುಪ್ತ ಪ್ರತಿಭೆಯನ್ನು ಅನಾವರಣಗೊಳಿಸುವುದೇ ಪ್ರತಿಭಾ ಕಾರಂಜಿಯ ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದು ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾದ ಡಾಕ್ಟರ್ ಮುನಿರೆಡ್ಡಿ ಹೇಳಿದರು. ಎಂದು ತಾಲೂಕಿನ ಕೈವಾರ ಗ್ರಾಮದ ಕೆಪಿಎಸ್ ಶಾಲಾ ಆವರಣದಲ್ಲಿ ಶಿಕ್ಷಣ ಇಲಾಖೆ ಕೈವಾರ ಸಮೂಹ ಸಂಪನ್ಮೂಲ ಕೇಂದ್ರರವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಪ್ರತಿಭಾ ಕಾರಂಜಿ ಸ್ಪರ್ಧೆಗಳ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದ ನಂತರ ಮಾತನಾಡಿದ ಅವರು, ಮಕ್ಕಳ ಪ್ರತಿಭೆಗಳನ್ನು ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ ಅನಾವರಣ ಮಾಡಲು ಪ್ರತಿಭಾ ಕಾರಂಜಿ ವ್ಯಾಪ್ತಿಯಲ್ಲಿ ಬರುವುದರಿಂದ ಕಾರ್ಯಕ್ರಮದಲ್ಲಿ ಮಕ್ಕಳು ಭಾಗವಹಿಸುವುದರ ಜೊತೆಗೆ ಕಲಾಭಿರುಚಿಯ ಸಾಮರ್ಥ್ಯವನ್ನು ಹೆಚ್ಚಿಸಲು ಇದೊಂದು ಉತ್ತಮ ವೇದಿಕೆಯಾಗಿದೆ ಎಂದರು. ತಾಲೂಕು ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಕೆ ರವಣಪ್ಪ ಹಾಗೂ ಅಶೋಕ್ ರೆಡ್ಡಿರವರು ಮಾತನಾಡಿ, ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ಪ್ರತಿಭೆ ಅಡಗಿರುತ್ತದೆ. ಅವನ ಸಾಮರ್ಥ್ಯಕ್ಕೆ ತಕ್ಕಂತೆ ಪ್ರತಿಭೆ ಗುರುತಿಸಿ ವೇದಿಕೆಗಳಲ್ಲಿ ಪ್ರದರ್ಶನಕ್ಕೆ ಉತ್ತೇಜನ ನೀಡಿ ಹೊರ ಜಗತ್ತಿಗೆ ತಿಳಿಸುವ ಪ್ರಯತ್ನ ಮಾಡಬೇಕು. ಶಾಲಾ ಮಟ್ಟದಲ್ಲಿ ಇಂತಹ ಪ್ರತಿಭೆಗಳನ್ನು ಗುರುತಿಸಿದರೆ ರಾಜ್ಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲೂ ಭಾಗವಹಿಸುವ ಅವಕಾಶವಿದೆ. ಇದರಿಂದ ಅವರು ಜೀವನದಲ್ಲಿ ಮತ್ತಷ್ಟು ಸಂಶೋಧನೆ ಪ್ರಯೋಗಗಳನ್ನು ಮಾಡುತ್ತಾರೆಂದು ಹೇಳಿದರು. ಇನ್ನು ಈ ವೇಳೆ ವಿದ್ಯಾರ್ಥಿಗಳ ವೈಯಕ್ತಿಕ ಸ್ಪರ್ಧೆಗಳಲ್ಲಿ ಭಾಷಣ, ಕಂಠಪಾಠ, ಧಾರ್ಮಿಕ ಶ್ಲೋಕ, ಸಂಸ್ಕೃತ ಮತ್ತು ಅರೇಬಿಕ್, ಯೋಗಾಸನ, ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಜಾನಪದ ಹಾಡು, ಸುಗಮ ಸಂಗೀತ, ಭರತನಾಟ್ಯ, ಮಣ್ಣಿನ ಆಕೃತಿ ಮಾಡುವುದು, ಹಣಕು ನಟನೆ, ಪ್ರಬಂಧ ಬರೆಯುವುದು, ಚರ್ಚಾ ಸ್ಪರ್ಧೆ, ರಂಗೋಲಿ, ಘಜಲ್, ಫ್ಯಾನ್ಸಿ ಉಡುಗೆ, ಚಿತ್ರಕಲೆ, ಕಥೆಯನ್ನು ಹೇಳುವ ಚಟುವಟಿಕೆಗಳು ಅರ್ಥಪೂರ್ಣವಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೋಜಮ್ಮ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಗೋವಿಂದಪ್ಪ, ಇಸಿಒ ನಾಗರಾಜ್, ಸಿಆರ್ಪಿ ಎಜಾಜ್ ಬೇಗ್, ಮಸ್ತಾನ್ ವಾಲಿ, ಎಂಎ ಪ್ರಕಾಶ್, ಮಂಜು ಭಾರ್ಗವಿ, ದಾಮೋದರ್ ರೆಡ್ಡಿ, ಗಿರಿಜಮ್ಮ, ಕೆ ಶಿವಶಂಕರ್ ರೆಡ್ಡಿ, ಸಿ ಮಂಜುನಾಥ್, ಸೀದಪ್ಪ ಸೇರಿದಂತೆ ಕ್ಲಸ್ಟರ್ ಮಟ್ಟದ ಸಿಆರ್ಪಿಗಳು, ಶಿಕ್ಷಕರು, ಚುನಾಯಿತ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಈ ಒಂದು ಕಾರ್ಯಕ್ರಮ ಆಗಿದೆ. ಹಾಗಾಗಿ ಯಾವ ರೀತಿ ಅಂದ್ರೆ ಸಮುದ್ರದ ಅಂತರಾಳದಲ್ಲಿ ಎಲ್ಲೆಲ್ಲೋ ಅಡಗಿರ್ತಕ್ಕಂಥ ಮುತ್ತುಗಳನ್ನ ಯಾವ ರೀತಿ ಹುಡುಕಿ ತೆಗಿತೀವೋ ಆ ರೀತಿ ನಿಮ್ಮಲ್ಲಿ ಅಡಗಿರ್ತಕ್ಕಂತಹ ಸೂಕ್ತ ಶಕ್ತಿಯನ್ನ ಹೊರತೆಗೆತಕ್ಕಂತಹ ಒಂದು ವೇದಿಕೆ ಅಂತೇಳಿ ನಾನು ಭಾವಿಸ್ತೀನಿ. ಯಾಕಂದ್ರೆ ಸಮುದ್ರದಲ್ಲಿ ಮುತ್ತುಗಳಿಗೆ ಎಷ್ಟು ರೀತಿ ಪ್ರಶಸ್ತಿಗಳನ್ನ ಪಡೆದು ಉತ್ತಮವಾದಂತಹ ಕೀರ್ತಿಗೆ ಭಾಜರಾಗ್ತಾರೆ ಅಂತಕ್ಕಂಥ ಮಾತನ್ನ ಹೇಳಿಕೆ ಬಯಸ್ತೀನಿ. ಈ ಪ್ರತಿಭಾ ಕಾರಂಜಿ ಅಂತಕ್ಕಂಥ ಸರ್ಕಾರ ನಿರಂತರವಾಗಿ ಎಲ್ಲ ಇಲ್ಲಿ ಖಾಸಗಿ ಇದ್ದಾರೆ, ಸರ್ಕಾರಿ ಶಾಲಾ ಮಕ್ಕಳಿದ್ದಾರೆ, ಎಲ್ಲ ಮಕ್ಕಳ ಪ್ರತಿಭೆಯನ್ನು ಹೊರತೆಗೆತಕ್ಕಂಥ ಒಂದು ವೇದಿಕೆ. ಹೆಂಗೆ ವೇದಿಕೆ ಅಂದ್ರೆ ಒಂದು ಹಕ್ಕಿ ಆಕಾಶದಲ್ಲಿ ಹಾರಾಡ್ಬೇಕಾದ ಗುರುತಿಸ್ತಕ್ಕಂಥದ್ದು ಕಷ್ಟ. ಅಂತಹ ಒಂದು ಕೆಲಸ ಇವತ್ತು ನಮ್ಮ ಶಿಕ್ಷಕರು ತಮ್ಮ ಪ್ರಾಮಾಣಿಕವಾಗಿರ್ತಕ್ಕಂಥ ಒಂದು ಸೇವೆಯನ್ನು ಮಾಡಿ ಕ್ಲಸ್ಟರ್ ಮಟ್ಟಕ್ಕೆ ಶಾಲಾ ಹಂತದಿಂದ ಕರ್ತಂದಿದ್ದಾರೆ. ಪ್ರತಿಯೊಂದು ಮಗುವಿನಲ್ಲೂ ಒಂದು ತನ್ನದೇ ಆಗಿರ್ತಕ್ಕಂಥ ಒಂದು ಪ್ರತಿಭೆ ಇರ್ತದೆ. ಆ ಪ್ರತಿಭೆಗೆ ಒಂದು ವೇದಿಕೆ ಅಂತ ನಾನು ಭಾವಿಸ್ತೇನೆ. ಬರೀ ಪ್ರತಿಭಾ ಕಾರಂಜಿಗೆ ಇದೊಂದು ಸೀಮಿತ ಆಗಬಾರ್ದು. ಇದಕ್ಕೆ ಪೋಷಕರು, ಸಮಾಜ ಹಾಗೂ ಎಲ್ಲ ವ್ಯವಸ್ಥೆಯಲ್ಲೂ ಸಹ ಒಂದೇ ಒಂದು ಪ್ರತಿಭೆ ಅವಕಾಶ ಕಲ್ಪಿಸ್ತಕ್ಕಂಥ ವೇದಿಕೆಗಳು ಇವತ್ತು ಅನೇಕ ವೇದಿಕೆಗಳಿದ್ದಾವೆ. ಆ ವೇದಿಕೆಗಳಿಗೆ ಅನುವು ಮಾಡ್ಕೊಳ್ತಕ್ಕಂಥ ಒಂದು ಕೆಲಸ ನಾವೆಲ್ಲರೂ ಮಾಡಬೇಕಾಗಿದೆ. 2022-23ನೇ ಸಾಲಿನ ಕ್ಲಸ್ಟರ್ ಬಾರ್ ಹೋಬಳಿ ಮಟ್ಟದ ಕೈವಾರ ಹೋಬಳಿ ಮಟ್ಟದ ಈ ಪ್ರತಿಭಾ ಕಾರಂಜಿಗೆ ಸುಮಾರು ನಮ್ಮ ಕ್ಲಸ್ಟರಿನಿಂದ, ನಮ್ಮ ಹೋಬಳಿಯಿಂದ 9 ಪ್ರೌಢಶಾಲೆಗಳು, 6 ಕಾಲೇಜುಗಳು, 16 ಪ್ರಾಥಮಿಕ ಶಾಲೆಗಳು ಆಗಮಿಸಿದ್ದು ಸುಮಾರು 500ರಿಂದ 600 ಮಕ್ಕಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಒಂದು ಕಾರ್ಯಕ್ರಮವು ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಶಿಕ್ಷಣ ಇಲಾಖೆಯ ಜನಪ್ರಿಯ ಕಾರ್ಯಕ್ರಮಗಳಲ್ಲಿ ಒಂದಾದ ಪ್ರತಿಭಾ ಕಾರಂಜಿಯು ನಾವು ನಮ್ಮ ಒಂದು ಹಂತದಲ್ಲಿ ಎಲ್ಲ ಶಿಕ್ಷಕರ, ಗ್ರಾಮ ಪಂಚಾಯತಿ ಸದಸ್ಯರ ಹಾಗೂ ಚುನಾಯಿತ ಪ್ರತಿನಿಧಿಗಳ ಸಹಕಾರದಿಂದ ನಾವು ಒಂದು ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಹಮ್ಮಿಕೊಂಡಿದ್ದು ಛದ್ಮವೇಷ, ಚರ್ಚಾ ಸ್ಪರ್ಧೆ, ಕಂಠಪಾಠ,
ಇನ್ನು ಮುಂತಾದ ಕಾರ್ಯಕ್ರಮಗಳನ್ನು ಮಕ್ಕಳ ಪ್ರತಿಭೆಗಳ ಪ್ರತಿಭೆಗಳನ್ನು ಹೊರತರುವ ಒಂದು ಕಾರ್ಯಕ್ರಮ ಈ ಒಂದು ಪ್ರತಿಭಾ ಕಾರಂಜಿ ಆಗಿರುತ್ತದೆ. 18 ಹೆಚ್ಚು ಶಾಲೆಗಳು ಭಾಗವಹಿಸ್ತಾ ಇದೆ. ಇದು ಖಾಸಗಿ ಶಾಲೆಗಳು, ಅನುದಾನಿತ ಶಾಲೆಗಳು, ಸರ್ಕಾರಿ ಶಾಲೆಗಳು ಇದೆ. ಇದರಲ್ಲಿ 3 ವಿಭಾಗದಲ್ಲಿ ಸ್ಪರ್ಧೆಗಳು ನಡೆಯುತ್ತೆ. 1 ರಿಂದ 4, 5 ರಿಂದ 7, 8 ರಿಂದ 12 ಅಂತ. ಈ ವಿಭಾಗದಲ್ಲಿ ವೈಯಕ್ತಿಕ ವಿಭಾಗಗಳು ನಡೆಯುತ್ತೆ ಮತ್ತು ಗ್ರೂಪ್ ಇವೆಂಟ್ಸ್ ಅಂತ ನಡೆಯುತ್ತೆ, ಸಾಮೂಹಿಕ ವಿಭಾಗ. ಹೀಗೆ ಮಕ್ಕಳ ವೈಯಕ್ತಿಕವಾಗಿ ನಡೆಯೋದು ಮತ್ತು ಅದರ ಗುಂಪು ಸಾಮೂಹಿಕ ವಿಭಾಗಗಳಲ್ಲಿ ನಡೆಯುವಂಥದ್ದು ಪ್ರಥಮ ದ್ವಿತೀಯ ಬಹುಮಾನಗಳು ಯಾರ್ಯಾರು ಗಳಿಸಿರ್ತಾರೆ ಅವರು ತಾಲೂಕು ಮಟ್ಟಕ್ಕೆ ಭಾಗವಹಿಸ್ತಾರೆ.